ಕೇರಳದ ಕೊಟ್ಟಿಯೂರು ಶಿವನ ದೇಗುಲಕ್ಕೆ ದರ್ಶನ್ ಭೇಟಿ ಕೊಟ್ಟಿದ್ದಾರೆ. ದಕ್ಷಿಣ ಕಾಶಿಯ ಪ್ರಸಿದ್ಧ ದೇವಾಲಯಕ್ಕೆ ಕಿಲ್ಲಿಂಗ್ ಸ್ಟಾರ್ ವಿಸಿಟ್ ಮಾಡಿದ್ದಾರೆ. ಕುಟುಂಬ ಸಮೇತ ತೆರಳಿ ಶಿವನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ದರ್ಶನ್. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಆಗಿ ಹೊರಗಡೆ ಬಂದ ನಂತರ ಟೆಂಪಲ್ ರನ್ ಅಲ್ಲೇ ಇದ್ದಾರೆ ನಟ ದರ್ಶನ್. ಕೇರಳದ ಕೊಟ್ಟಿಯೂರು ಶಿವನ ದೇವಸ್ಥಾನಕ್ಕೆ ಕುಟುಂಬ ಸಮೇತ ಭೇಟಿ ಕೊಟ್ಟಿದ್ದಾರೆ. ನೀರಿನಲ್ಲಿ ಓಡಾಡಿಕೊಂಡು ದೇವರ ಮೊರೆ ಹೋಗಿದ್ದಾರೆ ದರ್ಶನ್. ವರ್ಷದಲ್ಲಿ 30 ದಿನ ಮಾತ್ರ ಈ ದೇವಸ್ಥಾನ ತೆಗೆದಿರುತ್ತೆ. ಅದು ಈ ದೇವಸ್ಥಾನದ ವಿಶೇಷ. ಶಿವ ತಪಸ್ಸು ಮಾಡಿದಂತಹ ಕ್ಷೇತ್ರ ಅಂತ ಪ್ರಸಿದ್ಧಿ ಪಡೆದಿದೆ ಈ ಜಾಗ. ಕೇರಳದ ಕಣ್ಣೂರು ಬಳಿ ಇರುವಂತಹ ಕೊಟ್ಟಿಯೂರು ಶಿವನ ದೇವಸ್ಥಾನ ಇದೆ. ನೋಡಿ, ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಕುಟುಂಬ ಸಮೇತರಾಗಿ ಆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ನೀರಿನಲ್ಲಿ ಓಡಾಡಿಕೊಂಡು ದೇವರ ಪೂಜೆಯನ್ನ ಸಲ್ಲಿಸಿದ್ದಾರೆ ನಟ ದರ್ಶನ್. ರೇಣುಕಾಸ್ವಾಮಿ ಹತ್ಯೆಯ ನಂತರ ಜಾಮೀನು ಪಡ್ಕೊಂಡು ಹೊರಗಡೆ ಬಂದ ಮೇಲೆ ಟೆಂಪಲ್ ರನ್ನಲ್ಲಿದ್ದಾರೆ. ವಿಜಯಲಕ್ಷ್ಮಿ ಆಗಿರ್ಬೋದು ಅಥವಾ ದರ್ಶನ್ ಆಗಿರ್ಬೋದು, ಇಬ್ಬರೂ ಕೂಡ ಟೆಂಪಲ್ ರನ್ನಲ್ಲಿದ್ದಾರೆ. ಈ ಹಿಂದೆ ಕೂಡ ಕೇರಳದ ಮತ್ತೊಂದು ದೇವಸ್ಥಾನಕ್ಕೆ ಹೋಗಿ ಶತ್ರು ಸಂಹಾರ ಪೂಜೆ ಕೂಡ ಮಾಡಿಸಿದ್ರು. ಈಗ ಶಿವ ತಪಸ್ಸು ಮಾಡಿದ ಕ್ಷೇತ್ರ ಎಂದೇ ಪ್ರಸಿದ್ಧಿ ಪಡೆದಿರುವಂತಹ ಕೇರಳದ ಕಣ್ಣೂರು ಬಳಿಯ ಕೊಟ್ಟಿಯೂರು ಶಿವನ ದೇವಸ್ಥಾನಕ್ಕೆ ದರ್ಶನ್ ಭೇಟಿಯನ್ನು ಕೊಟ್ಟು ಪೂಜೆ ಸಲ್ಲಿಸಿದ್ದಾರೆ. ಫಿಲ್ಮ್ ಬ್ಯೂರೋ ಕರೆಸ್ಪಾಂಡೆಂಟ್ ದೀಪಿಕಾ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಿಕಾ, ದರ್ಶನ್ ಹಾಗೆ ವಿಜಯಲಕ್ಷ್ಮಿ ಇಬ್ರು ಇತ್ತೀಚೆಗೆ ಬಹಳಷ್ಟು ಟೆಂಪಲ್ ರನ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಈಗ ಕೇರಳದ ಒಂದು ದೇವಸ್ಥಾನಕ್ಕೆ ದರ್ಶನ್ ಭೇಟಿಯನ್ನ ಕೊಟ್ಟಿದ್ದಾರೆ. ಸಿಂಧೂರ, ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆದ ನಂತರ ಜೈಲು ವಾಸಿಯಾಗಿದ್ರು. ಅದಾದ ನಂತರ ಬೇಲ್ ಸಿಕ್ಕ ನಂತರ ವಿಜಯಲಕ್ಷ್ಮಿ ಪತ್ನಿ ವಿಜಯಲಕ್ಷ್ಮಿ ಜೊತೆ ಟೆಂಪಲ್ ರನ್ ನಲ್ಲಿ ತೊಡಗಿಕೊಂಡಿದ್ರು. ಸಾಕಷ್ಟು ದೇವಸ್ಥಾನಗಳಿಗೆ ಈ ಹಿಂದೆ ಭೇಟಿ ನೀಡಿದ್ರು, ಒಂದಿಷ್ಟು ಹರಕೆಗಳನ್ನ ಸಲ್ಲಿಸಿದ್ರು ಕೂಡ. ಇದೀಗ ಕೊಟ್ಟಿಯೂರು ಕಣ್ಣೂರಿನಲ್ಲಿರುವಂತಹ ಕೊಟ್ಟಿಯೂರು ದೇವಸ್ಥಾನಕ್ಕೆ ದರ್ಶನ್, ವಿಜಯಲಕ್ಷ್ಮಿ ಜೊತೆಗೆ ಧನ್ವೀರ್ ಕೂಡ ಹೋಗಿದ್ದಾರೆ. ಹೋಗಿ ದೇವಸ್ಥಾನದಲ್ಲಿ ದರ್ಶನವನ್ನ ಕೂಡ ಪಡೆದಿರುವಂತದ್ದು. ಇದು ವರ್ಷಕ್ಕೆ 27 ದಿವಸ ಮಾತ್ರ ಬಾಗಿಲು ತೆರೆದಿರುತ್ತೆ. ವಿಶೇಷ ಅಂದ್ರೆ ನದಿ ಭಾಗದಲ್ಲಿ ಅಥವಾ ನಡುವಿನಲ್ಲಿ ಇರುವಂತಹ ಒಂದು ಟೆಂಪಲ್ ಆಗಿರೋದ್ರಿಂದ ಅಲ್ಲಿ ಸಾಕಷ್ಟು ಜನ ಈಗ ಬಂದು ಹೋಗ್ತಿರ್ತಾರೆ. ವರ್ಷಕ್ಕೆ 27 ದಿವಸ ಬಾಗಿಲು ತೆರೆಯುವ ಹಿನ್ನೆಲೆಯಲ್ಲಿ ದರ್ಶನ್ ಕೂಡ ಈ ದೇವಸ್ಥಾನಕ್ಕೆ ನಿನ್ನೆ ಭೇಟಿ ಕೊಟ್ಟಿದ್ದಾರೆ. ದೇವರ ದರ್ಶನವನ್ನ ಕೂಡ ಪಡೆದಿದ್ದಾರೆ. ಶಿವನಿಗೆ ಫೇಮಸ್ ಆಗಿರುವಂತಹ ಈ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತಾದಿಗಳು ಬರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ದರ್ಶನ್ ಹೋಗಿ ಅಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿರುವಂತದ್ದು. ಸಿಂಧೂರ, ನೋಡಿ, ಇನ್ನೂ ಅವರ ಸಮಸ್ಯೆಗಳು ಬಗೆಹರಿದಿಲ್ಲ. ಪೊಲೀಸರು ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ರು, ಜಾಮೀನನ್ನ ರದ್ದು ಕೋರಿ. ಸೊ ಹಲವಾರು ಟೆನ್ಷನ್ನಲ್ಲಿದ್ದಾರೆ. ಡೆವಿಲ್ ಸಿನಿಮಾ ಶೂಟಿಂಗ್ ಕೂಡ ಮುಕ್ತಾಯ ಹಂತವನ್ನ ತಲುಪಿದೆ ಅಂತ ಅಂದ್ಕೊಳ್ತಾ ಸಾಕಷ್ಟು ಸಮಸ್ಯೆಯಲ್ಲಿದ್ದಾರೆ ಅವರು. ಸಿನಿಮಾ ಯಾವುದೇ ಅಡೆತಡೆ ಇಲ್ಲದೆ ರಿಲೀಸ್ ಆಗಬೇಕು, ಜೊತೆಗೆ ಇವರ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಏನೋ ಪೊಲೀಸರು ಹೋಗಿದ್ದಾರೆ, ಅದರಲ್ಲಿ ಇವರಿಗೆ ಅದು ಸಮಸ್ಯೆ ಇದೆ. ಸೊ ಹೀಗೆ ಬೇರೆ ಬೇರೆ ಸಮಸ್ಯೆಗಳಿಂದ ಮುಕ್ತಿಯನ್ನ ಪಡ್ಕೊಳ್ಳಿಕ್ಕೆ ಬಹುಶಃ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ದರ್ಶನ್. ಅದರಲ್ಲೂ ರೇಣುಕಾಸ್ವಾಮಿ ಹತ್ಯೆಯ ನಂತರ ಜೈಲಿಗೆ ಹೋಗಿ ವಾಪಸ್ ಬಂದ ಮೇಲೆ ಬಹಳಷ್ಟು ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ.